ಲಭ್ಯವಾಗಿದೆ. ಪವರ್ಫುಲ್ ಖಾತೆಗಳ ಬೆನ್ನು ಬಿಟ್ಟಿದ್ದಾರೆ ಪ್ರಭಾವಿಗಳು. ನೂತನ ಸಚಿವರು ಮತ್ತು ಹಾಲಿ ಸಚಿವರ ನಡುವೆ ಸಖತ್ ಫೈಟ್ ನಡೀತಾ ಇದೆ. ಎಂಬಿ ಪಾಟೀಲ್ ವರ್ಸಸ್ ಪರಮೇಶ್ವರ್, ಡಿಕೆಶಿ ನಡುವೆ ಫೈಟ್ ನಡೀತಾ ಇದೆ. ಸತೀಶ್ ಜಾರಕಿಹೊಳಿ ವರ್ಸಸ್ ಕೃಷ್ಣ ಬೈರೇಗೌಡರ ನಡುವೆ ಫೈಟ್ ನಡೀತಾ ಇದೆ. ಖಾತೆಯಿಂದ ಬಸವಳಿದು ಹೋಗಿದೆ ಕಾಂಗ್ರೆಸ್ ಹೈಕಮಾಂಡ್. ಇಂದು ಅಂತಿಮ ತೀರ್ಮಾನವನ್ನ ಕೆಸಿ ವೇಣುಗೋಪಾಲ್ ತೆಗೆದುಕೊಳ್ಳಲಿದ್ದಾರೆ. ಎಲ್ಲದಕ್ಕೂ ಕೂಡ ಅಂತಿಮ ಮುದ್ರೆ ಇಂದು ಬೀಳಲಿದೆ. ಕಾಂಗ್ರೆಸ್ ಹೈಕಮಾಂಡ್ಗೆ ಒಂದು ರೀತಿ ಹೊಸ ತಲೆಬಿಸಿ ಶುರುವಾಗಿದೆ. ಯಾಕಂದ್ರೆ ನೂತನ ಸಚಿವರು ಹಾಗೂ ಹಾಲಿ ಸಚಿವರ ನಡುವೆ ಬಿಗ್ ಫೈಟ್ ನಡೀತಾ ಇದೆ. ಪವರ್ಫುಲ್ ಖಾತೆಗಳ ಬೆನ್ನು ಬಿದ್ದಿದ್ದಾರೆ ಪ್ರಭಾವಿಗಳು. ಹಾಗಾದ್ರೆ ಯಾರ್ಯಾರ ನಡುವೆ ಖಾತೆ ನಡೀತಾ ಇದೆ ಅಂತ ಗಮನಿಸುವುದಾದ್ರೆ, ಎಂಬಿ ಪಾಟೀಲ್ ವರ್ಸಸ್ ಪರಮೇಶ್ವರ್, ಡಿಕೆಶಿ ನಡುವೆ ಫೈಟ್ ಜೋರಾಗಿ ನಡೀತಾ ಇದೆ. ಯಾಕಂದ್ರೆ ಜಲಸಂಪನ್ಮೂಲ ಅಥವಾ ಗೃಹ ಖಾತೆ ಬೇಕೇ ಬೇಕು ಅಂತ ಈಗ ಹಠ ಹಿಡಿದಿದ್ದಾರಂತೆ ಎಂಬಿ ಪಾಟೀಲ್. ಜಲಸಂಪನ್ಮೂಲ ಖಾತೆ ಈಗಾಗಲೇ ಡಿಕೆಶಿ ಹತ್ರ ಇದೆ, ಹಾಗೆ ಗೃಹ ಖಾತೆ ಪರಮೇಶ್ವರ್ ಅವರ ಬಳಿ ಇರೋದ್ರಿಂದ ಅದೆರಡರಲ್ಲಿ ಒಂದು ಬೇಕೇ ಬೇಕು ಅಂತ ಪಟ್ಟು ಹಿಡಿದರೆ ಎಚ್ಡಿಕೆ ಸಂಪುಟದ ನೂತನ ಸಚಿವ ಎಂಬಿ ಪಟ್ಟು ಹಿಡಿದಿರುವಂತದ್ದು. ಗೃಹ ಖಾತೆಯನ್ನ ಬಿಟ್ಕೊಡೋದಕ್ಕೆ ಯಾವುದೇ ಕಾರಣಕ್ಕೂ ಒಪ್ಕೊಳ್ತಾ ಇಲ್ವಂತೆ ಪರಮೇಶ್ವರ್ ಅವರು. ಯಾಕಂದ್ರೆ ಗೃಹ ಖಾತೆ ಪವರ್ಫುಲ್ ಖಾತೆ, ಡಿಸಿಎಂ ಆಗಿದ್ದುಕೊಂಡು ಇದು ಪವರ್ಫುಲ್ ಖಾತೆ ತಮ್ಮ ಬಳಿ ಇರಬೇಕು ಅನ್ನೋದು ಅವರು ಅಳಿಲಾಗಿದೆ. ಯುವಜನ ಹಾಗೆ ಕ್ರೀಡಾ ಬೇಕಾದ್ರೆ ಬಿಟ್ಕೊಡ್ತೀನಿ, ಆ ಖಾತೆ ಬೇಕಾದ್ರೆ ಬಿಟ್ಕೊಡ್ತೀನಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ಡಿಕೆಶಿ ಬಳಿ ಇರುವಂತಹ ಜಲಸಂಪನ್ಮೂಲ ಖಾತೆಯನ್ನ ಬಿಟ್ಕೊಡಲು ಡಿಕೆಶಿ ಕೂಡ ನಕಾರವನ್ನ ಎತ್ತುತ್ತಾ ಇದ್ದಾರೆ. ಯಾಕಂದ್ರೆ ವೈದ್ಯಕೀಯ ಮತ್ತೆ ಜಲಸಂಪನ್ಮೂಲ ಎರಡೂ ಖಾತೆಗಳು ಅವರ ಬಳಿ ಇರೋದ್ರಿಂದ ಅದನ್ನ ಬಿಟ್ಕೊಡೋದಕ್ಕೆ ಅವರು ಒಪ್ಕೊಳ್ತಾ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಇತ್ತ ಸತೀಶ್ ಜಾರಕಿಹೊಳಿ ವರ್ಸಸ್ ಕೃಷ್ಣ ಬೈರೇಗೌಡರ ನಡುವೆ ವಾರ್ ನಡೀತಾ ಇದೆ. ಯಾಕಂದ್ರೆ ಗ್ರಾಮೀಣಾಭಿವೃದ್ಧಿ ಖಾತೆ ಮೇಲೆ ಸತೀಶ್ ಕಣ್ಣಿಟ್ಟಿರುವಂತದ್ದು. ಕೃಷ್ಣ ಬೈರೇಗೌಡರು ಮಾತ್ರ ಈ ಬೇಡಿಕೆಗೆ ನಕಾರವನ್ನ ಎತ್ತುತ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ನಾನು ಬಿಟ್ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಿದ್ದಾರೆ. ಗ್ರಾಮೀಣಾಭಿವೃದ್ಧಿ ಸಚಿವ ಖಾತೆ ಏನಿದೆ ಅದು ನನ್ನ ಬಳಿಯೇ ಇರಬೇಕು, ಬೇಕಿದ್ರೆ ಕಾನೂನನ್ನ ತೆಗೆದುಕೊಳ್ಳಿ ಅಂತ ಅವರು ಹೇಳ್ತಾ ಇದ್ದಾರೆ. ಗ್ರಾಮೀಣಾಭಿವೃದ್ಧಿ ಖಾತೆಯನ್ನ ನಾನು ಬಿಟ್ಕೊಡೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಕೃಷ್ಣ ಬೈರೇಗೌಡರು ಹೇಳ್ತಾ ಇದ್ದಾರೆ, ಪಟ್ಟು ಹೇಳ್ತಿದ್ದಾರೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನು ಕಲೆ ಹಾಕೋಣ. ನೇರ ಸಂಪರ್ಕದಲ್ಲಿ ಸುಕೇಶ್ ಇದ್ದಾರೆ. ಸುಕೇಶ್, ನೂತನ ಸಚಿವರು ಹಾಗೆ ಹಾಲಿ ಸಚಿವರ ನಡುವೆ ಸಖತ್ ಫೈಟ್ ನಡೀತಾ ಇದೆ. ಪ್ರಮುಖವಾಗಿ ಯಾವ್ಯಾವ ಖಾತೆಗಳ ನಡುವೆ ಟಕ್ ಆಫ್ ವಾರ್ ಆಗ್ತಾ ಇರುವಂತದ್ದು, ಸದ್ಯ ಅಪ್ಡೇಟ್ಸ್ ಗಳೇನೇನಿದೆ? ಶಕುಂತಳ, ನೂತನ ಸಚಿವರಾಗಿರ್ತಕ್ಕಂಥ ಎಂಬಿ ಪಾಟೀಲ್ಗೆ ತಾವು ಕಳೆದ 5 ವರ್ಷಗಳ ಕಾಲ ಸಿದ್ದರಾಮಯ್ಯ ಸರ್ಕಾರದಲ್ಲಿ ನಿರ್ವಹಿಸಿದಂತಹ ಜಲಸಂಪನ್ಮೂಲ ಖಾತೆಯೇ ಬೇಕು ಅನ್ನುವಂಥ ಬೇಡಿಕೆ ಇರುವಂಥದ್ದು. ಆದರೆ ಅದು ಈಗಾಗಲೇ ಪ್ರಭಾವಿ ಸಚಿವರಾಗಿರ್ತಕ್ಕಂಥ ಡಿಕೆ ಶಿವಕುಮಾರ್ ಅವರ ಕೈಲಿರೋದ್ರಿಂದ ಡಿಕೆ ಶಿವಕುಮಾರ್ ತಮಗೆ ಇಷ್ಟಪಟ್ಟಂಥ ಖಾತೆ ಏನು ಸಿಗಲಿಲ್ಲ ಪವರ್, ಆ ಖಾತೆಯ ಬದಲಿಗೆ ಇರುವಂಥ ಈ ಖಾತೆಯಲ್ಲಿ ತಮ್ಮದೇ ಆದಂಥ ಒಂದಷ್ಟು ಗುರಿಗಳನ್ನ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಅವರು ಆ ಖಾತೆಯನ್ನು ಬಿಟ್ಕೊಡ್ಲಿಕ್ಕೆ ಸಿದ್ಧರಿಲ್ಲ. ಮತ್ತೊಂದು ಕಡೆ ಎಂಬಿ ಪಾಟೀಲ್ಗೆ ಸಿಕ್ಕಿದ್ರೆ ಗೃಹ ಖಾತೆ ಸಿಕ್ಕಿದ್ರು ಓಕೆ ಅನ್ನುವಂಥ ಮನಸ್ಥಿತಿಯಲ್ಲಿ ಇದ್ದಂತಿದೆ. ಆದರೆ 2 ಖಾತೆಗಳನ್ನು ಹೊಂದಿರತಕ್ಕಂಥ ಬೆಂಗಳೂರು ಅಭಿವೃದ್ಧಿ ಮತ್ತು ಗೃಹ ಖಾತೆಯನ್ನು ಹೊಂದಿರತಕ್ಕಂಥ ಡಿಸಿಎಂ ಪರಮೇಶ್ವರ್ ಯಾವ ಕಾರಣಕ್ಕೂ ಕೂಡ 2 ಖಾತೆಯನ್ನು ಬಿಟ್ಟುಕೊಡ್ಲಿಕ್ಕೆ ನಾನು ಸಿದ್ಧನಿಲ್ಲ ಅನ್ನುವಂಥ ಮಾತನ್ನು ಈಗಾಗಲೇ ಹೇಳಿರುವಂಥದ್ದು. ಅಂದರೆ ಎಂಬಿ ಪಾಟೀಲ್ ಬಯಸ್ತಾ ಇರುವಂಥ 2 ಖಾತೆಗಳು 2 ಬೇರೆ ಬೇರೆ ಪ್ರಭಾವಿ ನಾಯಕರ ಕೈಲಿರೋದ್ರಿಂದ ಆ ಖಾತೆ ಅವರಿಗೆ ಸಿಗುತ್ತಾ ಅನ್ನುವಂಥದ್ದು ಈಗ ಎದ್ದಿರುವಂಥ ಪ್ರಶ್ನೆ. ಮತ್ತೊಂದು ಕಡೆಯಿಂದ ಗ್ರಾಮೀಣಾಭಿವೃದ್ಧಿ ಖಾತೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಕೃಷ್ಣ ಬೈರೇಗೌಡರ ಕೈಲಿರುವಂಥ ಖಾತೆ ಅದು ಬೇಕು ಅನ್ನುವಂಥದ್ದು ಸತೀಶ್ ಜಾರಕಿಹೊಳಿ ಅವ್ರದ್ದು. ಯಾಕಂತಂದ್ರೆ ಅವರು ಸಾಕಷ್ಟು ಬಾರಿ ಹೇಳಿದ್ರು ಅಬಕಾರಿ ಖಾತೆ ಒಂದು ಬಿಟ್ಟು ಬೇರೆ ಯಾವ ಖಾತೆ ಆದರೂ ಕೊಡಿ ಅಂತ. ಅದೀಗ ಪ್ರಬಲವಾಗಿರುವಂಥ ಇದೇ ಖಾತೆ ಬೇಕು ಅನ್ನುವಂಥ ಪಟ್ಟನ್ನು ಅವರು ಹಿಡಿದಿರುವಂಥದ್ದು. ಜನರ ಜೊತೆ ಬೆರಿತಕ್ಕಂಥ ಕೆಲಸ ಮಾಡ್ತಕ್ಕಂಥ ಖಾತೆ ಬೇಕು ಅನ್ನುವಂಥದ್ದು ಅವರ ಒತ್ತಾಯ. ಈ ಎಲ್ಲ ಖಾತೆ ಇರೋದ್ರಿಂದಲೇ ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿ ಕೆಸಿ ವೇಣುಗೋಪಾಲ್ ನಿನ್ನೆ ತಡರಾತ್ರಿಯಲ್ಲಿ ಬೆಂಗಳೂರಿಗೆ ಆಗಮಿಸಿದ್ದಾರೆ. ಇವತ್ತು ಪೂರ್ತಿ ದಿನ ಕುಳಿತು ಎಲ್ಲ ಖಾತೆ ಹಂಚಿಕೆಯನ್ನು ಬಹುತೇಕ ಅಂತಿಮಪಡಿಸಿ ನಾಳೆ ಬೆಳಗ್ಗೆ ಅಷ್ಟೊತ್ತಿಗೆ ಯಾರ್ಯಾರಿಗೆ ಯಾವ ಖಾತೆ ಅನ್ನುವಂಥದ್ದನ್ನು ಅಧಿಕೃತವಾಗಿ ಪ್ರಕಟಣೆ ಮಾಡುವಂಥ ಸಾಧ್ಯತೆ ಇದೆ. ಈ ನಿಟ್ಟಿನಲ್ಲಿ ಇವತ್ತು ಇಡೀ ದಿನ ಬೆಂಗಳೂರಿನಲ್ಲಿ ಖಾತೆ ಹಂಚಿಕೆ ಕಸರತ್ತು ಕೂಡ ನಡೆಯುತ್ತೆ. 12 ಹೆಚ್ಚುವರಿ ಖಾತೆಯನ್ನ ಹಂಚಿರೋದ್ರಿಂದ ಆ 12 ಖಾತೆಯನ್ನ ಭಿನ್ನಮತ ಈಗ ಬಿಕ್ಕಟ್ಟೇನಿದೆ ಅಲ್ಲಿ ಹಂಚಿಕೆ ಮಾಡಿದ್ರೆ ಎಲ್ಲವೂ ಕೂಡ ಸರಿ ಹೋಗುತ್ತೆ ಅನ್ನುವಂಥ ಪ್ಲಾನ್ ಕೆಸಿ ವೇಣುಗೋಪಾಲ್ ರವರದು. ಈ ಪ್ಲಾನ್ ಸಕ್ಸಸ್ ಆಗುತ್ತಾ ಹೇಗೆ ಅಂತ?
ಶಕುಂತಳ ಹೀಗೆ ಇರುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಖಾತೆಯನ್ನು ಮರುಹಂಚಿಕೆ ಮಾಡಬೇಕಾದಂತ ಅನಿವಾರ್ಯತೆ ಕೂಡ ಸೃಷ್ಟಿಯಾದರೂ ಆಗಬಹುದು. ಈಗಲೇ ಖಾತೆ ನಿರ್ವಹಣೆ ಮಾಡ್ತಿರುವಂತಹ ಕೆಲವು ಸಚಿವರುಗಳು ತಮ್ಮ ಖಾತೆಯನ್ನು ಕಳೆದುಕೊಳ್ಬೇಕಾದಂತ ಒಂದೊಂದೇ ಖಾತೆ ಇದ್ರೂ ಕೂಡ ಅದನ್ನು ಬಿಟ್ಟುಕೊಡ್ಬೇಕಾದಂತ ಅನಿವಾರ್ಯತೆ ಎದುರಾದರೂ ಆಶ್ಚರ್ಯ ಪಡಬೇಕಾಗಿಲ್ಲ. ಯಾಕಂತಂದ್ರೆ ಪಕ್ಷದ ಆಂತರಿಕ ಬಂಡಾಯದ ಭೀತಿ ಇದ್ದಂಥದ್ದು ಸಚಿವ ಸಂಪುಟ ವಿಸ್ತರಣೆ ನಂತರದಲ್ಲಿ ಏನೋ ಆಗುತ್ತೆ ಅನ್ನುವಂಥದ್ದು ಅದನ್ನು ತಕ್ಕ ಮಟ್ಟಿಗೆ ಹದ್ದುಬಸ್ತಿಗೆ ತರುವಲ್ಲಿ ಕೂಡ ಈಗ ಕಾಂಗ್ರೆಸ್ ಸ್ವಲ್ಪ ಮಟ್ಟಿಗೆ ಯಶಸ್ವಿ ಆಗಿರ್ಬೋದು. ಆದರೆ ಖಾತೆ ಹಂಚಿಕೆ ವಿಚಾರದಲ್ಲಿ ಗೊಂದಲ ಮಾಡ್ಕೊಳ್ಳೋದ್ರ ಬದಲಿಗೆ ಹಿರಿತನ ಅರ್ಹತೆಗೆ ಅನುಗುಣವಾಗಿ ಖಾತೆಗಳನ್ನ ಜವಾಬ್ದಾರಿಯನ್ನು ವಹಿಸಿಕೊಳ್ಳುವಂಥದ್ದು, ಹೊಸಬರಿಗೆ ಬೇರೆ ಯಾವುದೋ ರೀತಿಯ ಅವಕಾಶವನ್ನು ವಹಿಸಿಕೊಡುವಂಥದ್ದು, ಈ ರೀತಿಯ ಒಂದು ಅಡ್ಜಸ್ಟ್ಮೆಂಟ್ ಖಾತೆ ಹಂಚಿಕೆ ಮಾಡಿದ್ರೆ ಮಾತ್ರ ಸ್ವಲ್ಪ ಮಟ್ಟಿಗಿನ ಅಸಮಾಧಾನವನ್ನು ಶಮನ ಮಾಡಲಿಕ್ಕೆ ಸಾಧ್ಯ ಮತ್ತು ಸರ್ಕಾರಕ್ಕೂ ಕೂಡ ಒಂದು ಚುರುಕು ಮುಡಿಸಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂತಂದ್ರೆ ಖಾತೆಯನ್ನು ದೊಡ್ಡದು ಮಾಡ್ಕೊಂಡು ಕೂತ್ರೆ ಖಂಡಿತವಾಗಿಯೂ ಕಾಂಗ್ರೆಸ್ನ ಆಂತರಿಕವಾಗಿ ಮತ್ತಷ್ಟು ಬೇಗುದಿಗಳು ಹೆಚ್ಚುವಂತ ಸಾಧ್ಯತೆ ಇರೋದ್ರಿಂದ ಅದನ್ನು ಸರಿಪಡಿಸುವಂತ ಜವಾಬ್ದಾರಿ ಈಗ ವೇಣುಗೋಪಾಲ್ ಅವರ ಮೇಲಿದೆ. ಶಕುಂತಳಾ, ಕಾದ್ ನೋಡೋಣ. ಸುಖೇಶ್ 11 ಗಂಟೆಗೆ ಈಗಾಗಲೇ ಸಭೆ ಕರೆದಿದ್ದಾರೆ. ಅಂತಿಮ ಮುದ್ರೆ ಒತ್ತುತ್ತಾರ, ಖಾತೆ ಬಿಕ್ಕಟ್ಟು ಪರಿಹಾರ ಆಗತ್ತಾ ಅಂತ ನೋಡೋಣ. ಥ್ಯಾಂಕ್ ಯು ತಮ್ಮ ಲೈವ್ ಅಪ್ಡೇಟ್.